ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬಂದು ಸ್ಯಾಟರ್ಡೆ ಅಂಡ್ ಬೆಳಗ್ಗೆನೆ ಪೂಜೆನೆಲ್ಲ ಮುಗಿಸ್ಕೊಂಡು ತಿಂಡಿನೆಲ್ಲ ತಿಂದ್ವಿ. ಅಂಡ್ ಇವತ್ತು ನನ್ನ ಮಗಳಿಗೆ ಹೊಸ ಸ್ಕೂಲ್ ನಲ್ಲಿ ಅಡ್ಮಿಷನ್ ನ ಮಾಡಿಸ್ತಾ ಇದೀವಿ. ಸೊ ಅದರಿಂದ ಅವಳಿಗೆ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾ ಇದೀವಿ. ನಾನಂತೂ ವ್ಲಾಗ್ ಸೀರೀಸ್ ನ ಮಾಡ್ಬೇಕು ಅಂತೇಳಿ ತುಂಬಾ ದಿನಗಳಿಂದ ಅನ್ಕೊಂಡೆ, ಬಟ್ 3 ಡೇಸ್ ಮಾಡಿದೆ. ಅಂಡ್ ಇವಾಗ ಮಕ್ಕಳಿಗೆ ಎಕ್ಸಾಮ್ ಇರೋದ್ರಿಂದ ನನಗೆ ವ್ಲಾಗ್ ಸೀರೀಸ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇಲ್ಲ. ಸೊ ಅದರಿಂದ ನಾನು ನೆಕ್ಸ್ಟ್ ಯಾವಾಗಾದ್ರೂ ಮಾಡೋಣ ಅಂತೇಳಿ ಅದನ್ನ ಸ್ಕಿಪ್ ಮಾಡ್ಬಿಟ್ಟೆ. ಅಂಡ್ ಇಬ್ಬರು ಮಕ್ಳಿಗೂ ಅಡ್ಮಿಷನ್ ಮಾಡಿದ್ವಿ. ಅಂಡ್ ನನ್ನ ಮಗಳು ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಅವಳಿಗೆ ರೀ ಎಕ್ಸಾಮ್ ನ ಇಟ್ಟಿದ್ರು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಂಡ್ ಸ್ಯಾಟರ್ಡೆ ವ್ಲಾಗ್ ನ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ. ಅಂಡ್ ಸಂಡೇ ವ್ಲಾಗ್ ಇತ್ತು. ನಮ್ಮಮ್ಮ ಇವತ್ತು ತಿಂಡಿಗೆ ರೈಸ್ ಬಾತ್ ನ ಮಾಡಿದ್ರು, ತುಂಬಾ ಟೇಸ್ಟಿ ಆಗಿತ್ತು. ಈ ರೆಸಿಪಿನ ನಾನು ಲಾಂಗ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಅಂಡ್ ತಿಂಡಿನೆಲ್ಲ ತಿನ್ಕೊಂಡು ಇನ್ನ ಕೆಲಸ ಎಲ್ಲ ಶುರು ಮಾಡ್ಕೊಳ್ತಾ ಇದೀನಿ. ಇನ್ನು ಹಬ್ಬ ಬೇರೆ ಹತ್ರ ಬರ್ತಾ ಇದೆ. ಸೊ ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡೋಣ ಅಂತೇಳಿ ಫಸ್ಟ್ನೇದಾಗಿ ನನ್ನ ರೂಮ್ ನ ಇಟ್ಕೊಂಡೆ. ಅಂಡ್ ಇವತ್ತು ಬಂದು ನನ್ನ ವಾರ್ಡ್ರೂಬ್ ಅಂತೂ ಸಿಕ್ಕಾಪಟ್ಟೆ ಮೆಸ್ಸಿ ಆಗಿತ್ತು. ಸೊ ಅದರಿಂದ ನನ್ನ ಬಟ್ಟೆಗಳನ್ನೆಲ್ಲ ಕ್ಲೀನ್ ಆಗಿ ಜೋಡಿಸ್ಕೊಂಡ್ಬಿಟ್ಟೆ. ಹಾಗೆ ಬಟ್ಟೆಗಳನ್ನೆಲ್ಲ ಜೋಡಿಸ್ತಾ ಇರ್ಬೇಕಾದ್ರೆ ನಂದು ಓಲ್ಡ್ ಸಾರಿ ಒಂದ್ ಸಿಕ್ತು. 2024 ಅಲ್ಲಿ ನಾವಮ್ಮ ಗೌರಿ ಹಬ್ಬಕ್ಕೆ ಕೊಡ್ಸಿದ್ದು. ನನಗಂತೂ ತುಂಬಾ ಇಷ್ಟ ಆಯ್ತು ಈ ಸಾರಿ ಅಂತೂ. ಅಂಡ್ ವರ್ಕ್ ನೆಲ್ಲ ಮಾಡಿಸಿ ಎತ್ತಿಗ್ ಬಿಟ್ಟಿದ್ದೆ. ಸೊ ನಾನು ಎಷ್ಟು ಸಲ ಹುಡುಕಿದ್ರು ಸಿಗ್ತಾನೆ ಇರಲ್ಲ. ಫೈನಲ್ ಆಗಿ ಇವತ್ತು ಕ್ಲೀನಿಂಗ್ ಮಾಡ್ಬೇಕಾದ್ರೆ ಸಿಕ್ತು. ಅಂಡ್ ನೋಡಿ ಈ ತರ ಮಗ್ಗಂ ವರ್ಕ್ ನ ಮಾಡ್ಸಿದೀನಿ. ಒಂದು ನೆಟೆಡ್ ಹಾಕ್ಸಿದೀನಿ, ಇನ್ನೊಂದು ನಾರ್ಮಲ್ ಮಗ್ಗಂ ವರ್ಕ್ ನ ಮಾಡ್ಸಿದೀನಿ. ಇನ್ನು ಕ್ಲೀನಿಂಗ್ ಎಲ್ಲ ಮುಗ್ದಾದ್ಮೇಲೆ ನೈಟ್ ಆಗಿ ನಾನು ಟ್ಯಾನ್ ರಿಮೂವಲ್ ಪ್ಯಾಕ್ ನ ಹಚ್ಕೊಳ್ತಾ ಇದೀನಿ. ಇದನ್ನ ಮಕ್ಳಿಗೂ ಅಪ್ಲೈ ಮಾಡಬಹುದು, ನಾವು ಹಚ್ಕೊಳ್ಬಹುದು. ಅಂಡ್ ಈ ಟ್ಯಾನ್ ರಿಮೂವಲ್ ಪೌಡರ್ ನ ಯಾವ ತರ ಮಾಡೋದು ಅಂತೇಳಿ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಒಂದ್ಸಲ ಹೋಗಿ ಚೆಕ್ಔಟ್ ಮಾಡಿ. ಸೊ ಇವತ್ತಿನ ಒಂದು ಪುಟ್ಟ ವ್ಲಾಗ್ ಇದಾಗಿರುತ್ತೆ. ಅಂಡ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.